ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಪೋಕೋದವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ ಆಯ್ತಾ. ತುಂಬ ಯುನೀಕ್ ಬಾಕ್ಸು, ಲೆದರಿ ಫಿನಿಷನ್ನು ಹೊಂದಿರುವಂಥ ಬಾಕ್ಸ್ ಇದಾಗಿದೆ ಆಯ್ತಾ. ಸಖತ್ತಾಗಿದೆ ಮಾತ್ರ ಬಾಕ್ಸ್ ಕ್ವಾಲಿಟಿ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಇದರೊಳಗೆ ಏನಿರ್ಬೋದು ಅಂತ ಗೆಸ್ ಮಾಡಿರ್ತೀರ. ಪೋಕೋ M5 4G ಸ್ಮಾರ್ಟ್ಫೋನನ್ನು ಪೋಕೋದವ್ರು ಲಾಂಚ್ ಮಾಡ್ತಾ ಇರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಇದರಲ್ಲಿ ಒಂದು ಹೊಸ ಪ್ರೊಸೆಸರ್ ಇದೆ ಮತ್ತು ಇದರ ಬ್ಯಾಕ್ ಡಿಸೈನ್ ಆಯ್ತಾ, ತುಂಬ ಯುನೀಕ್ ಬ್ಯಾಕ್ ಡಿಸೈನ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಮತ್ತು ತೋರಿಸ್ತೀನಿ. ಮತ್ತು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ತಂಗೆ ಸುಮಾರು 14-15 ಸಾವಿರ ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಸ್ಪೆಷಲ್ ಬಾಕ್ಸ್ನ ಓಪನ್ ಮಾಡ್ತೀನಿ, ಇದರೊಳಗಿರುವಂಥ ಫೋನ್ನ ಬಾಕ್ಸ್ನ ಕೂಡ ಓಪನ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡುವ ಸಮಯ. ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಒಂದು ಸಣ್ಣ ಕಾರ್ಡು, ಪೋಕೋ M5 ಬಿಲ್ಡ್ ಟು ಔಟ್ ಪರ್ಫಾರ್ಮ್. ಓಕೆ, ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನಾರ್ಮಲ್ ಸ್ಮಾರ್ಟ್ಫೋನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಆಯ್ತು. ಇನ್ ಕೇಸ್ ನೀವು ಪರ್ಚೇಸ್ ಮಾಡಿದ್ರೆ ಈ ರೀತಿ ಲೆದರಿ ಬಾಕ್ಸ್ ಎಲ್ಲ ನಿಮಗೆ ಕಳಿಸಲ್ಲ, ಜಸ್ಟ್ ಈ ಒಂದು ಫೋನ್ನ ಬಾಕ್ಸನ್ನು ಮಾತ್ರ ನಿಮಗೆ ಕಳಿಸ್ಕೊಡ್ತಾರೆ ಆಯ್ತಾ. ಇನ್ನು ಡೈರೆಕ್ಟಾಗಿ ಒಂದು ಆ್ಯಕ್ಚುಯಲ್ ಫೋನ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಹಳದಿ ಬಣ್ಣದ ಫೋನು ತುಂಬ ಯುನೀಕ್ ಆಗಿದೆ ಡಿಸೈನ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ 22.5 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಆದರೆ ಈ ಒಂದು ಫೋನ್ ಕೇವಲ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎನ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್. ಅದನ್ನು ಬಿಟ್ಟರೆ ಬೇರೆ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಲೆದರಿ ಬ್ಯಾಕ್ ಫಿನಿಷನ್ನು ಹೊಂದಿರುವಂಥ ಫೋನ್, ತುಂಬ ಯುನೀಕ್ ಆಗಿರುವಂಥದ್ದು. ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಬಟ್ ಫೀಲ್ ಮಾತ್ರ ಒಂದು ಲೆದರಿ ಫೀಲ್ನ ಕೊಡುತ್ತೆ ಆಯಿತಾ. ಸೊ ನನಗೆ ತುಂಬ ಯುನೀಕ್ ಅನ್ನಿಸ್ತು. ಜೊತೆಗೆ ಒಂದು ಫೋನ್ ವಿತೌಟ್ ಬ್ಯಾಕ್ ಕವರ್ ಒಂಥರ ಲೈಟ್ ಫೀಲ್ ಕೊಡುತ್ತಾ ಆಯ್ತಾ. ಬಟ್ ಸ್ಟಿಲ್ 201 ಗ್ರಾಮ್ ವೆಯ್ಟ್ ಇದೆ ಮತ್ತು 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟ್ ಇರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 3 ಮತ್ತು ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿರೋ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಈ ಒಂದು ಬೆಲೆಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ನಂಗೆ ಅನ್ನಿಸ್ತಂಗೆ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ. ಫ್ರಂಟಿಂದ ತುಂಬ ನಾರ್ಮಲ್ ಲುಕಿಂಗ್ ಫೋನು. ಎಂದಕ್ಕೆ ಬಂತು ಅಂತ ಅಂದರೆ ತೋರಿಸಿದ್ನಲ್ಲಾಗಲೇ ಒಂದು ರೀತಿ ಲೆದರಿ ಫಿನಿಶು ಸಖತ್ತಾಗಿದೆ, ಫೀಲ್ ಮಾತ್ರ ಸಖತ್ತಾಗಿದೆ. ಬಟ್ ಸ್ಟಿಲ್ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಆದರೂ ಕೂಡ ಇದು ಲೆದರಿ ಒಂಥರ ಟೆಕ್ಸ್ಚರ್ನ ಹೊಂದಿರೋದ್ರಿಂದ ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ. ಬಟ್ ಸ್ಟಿಲ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಈ ಒಂದು ಕ್ಯಾಮ್ರಾ ಅದು ನೋಡ್ತಾ ಇದ್ದಾರೆ, ಬಂಪ್ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಹೆವಿ ಅಂದರೆ ಹೆವಿ ಸ್ಮೋಡ್ಜಸ್ ಆಗುತ್ತೆ. ಅದೊಂದು ಬೇಜಾರಾಯ್ತು ನನಗೆ. ಸೊ ಈ ಥರ ಗ್ಲಾಸ್ ಫಿನಿಶ್ ಅವಶ್ಯಕತೆ ಇರಲಿಲ್ಲ, ಫುಲ್ ಕಂಪ್ಲೀಟ್ ಲೆದರಿ ಫಿನಿಶೇ ಕೊಟ್ಟಿದ್ರೆ ಇನ್ನು ತುಂಬ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ. ಈ ಗ್ಲಾಸಿ ಫಿನಿಶ್ ಒಂದು ಸ್ವಲ್ಪ ನಿಮಗೆ ಹೆವಿ ಸ್ಮಾರ್ಟ್ಜಸ್ಸನ್ನು ಕೊಡುತ್ತೆ, ಅದು ನಂಗೆ ಬೇಜಾರಾಯಿತು. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನು, ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾರೆ ಮತ್ತು ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರುವಂಥದ್ದು, ಸೈಡ್ ಮೌಂಟೆಡ್, ಒಂದು ಒಳ್ಳೆ ವಿಷಯ. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು, 3.5 ಹೆಡ್ಫೋನ್ ಜಾಕ್ಸ್ ಇದೆ, ಸೂಪರ್ ವಿಷಯ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಜೊತೆಗೆ ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಎಲ್ಲ MI ಪೋಕೋ ಫೋನ್ಗಳಲ್ಲಿ ಒಂದು IR ಬ್ಲಾಸ್ಟರ್ ಇರುತ್ತೆ, ಸೊ ಇಂಪ್ರೆಸಿವ್ ವಿಷಯ. ಮತ್ತು ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಆಯಿತಾ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ, ಒಂದು ಬ್ಯಾಕ್ ಡಿಸೈನ್ ಅಂತೂ ಹೆವಿ ಇಂಪ್ರೆಸ್ ಮಾಡೋದು, ತುಂಬ ಯುನೀಕ್ ಆಗಿದೆ, ಲುಕ್ಕು ಪ್ರೀಮಿಯಮ್ ಅನಿಸುತ್ತೆ. ಆದರೆ ಫ್ರಂಟು ಟಿಯರ್ ಡ್ರಾಪ್ ನಾಚ್ ಬೇಜಾರಾಯಿತು. ಸೊ ಬೆಂಕಿ ಗುರು ಅಂತನಲ್ಲ, ಪರವಾಗಿಲ್ಲ, ಬೆಲೆಗೆ ಓಕೆ ಅಂತೀನಿ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ನನಗಂತೂ ಹೆವಿ ಇಂಪ್ರೆಸ್ ಆಗ್ತಾಯಿತ್ತು. ಸೊ ಓಕೆ ಅಂತೀನಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.58 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಅಮೂಲೆಡ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಾಗೆ, ಅಟ್ಲೀಸ್ಟ್ ಕೊಡಬೇಕಾಗಿತ್ತು. 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನೇ ಸಪೋರ್ಟ್ ಮಾಡುತ್ತೆ. ವೇರಿಯಬಲ್ ಅಂತ ಅನ್ಬೋದು ಒಂದು ರೀತಿ, ಅವಶ್ಯಕತೆಗೆ ತಕ್ಕ ಟೈಮಲ್ಲಿ 30 ಹರ್ಟ್ಸು, 60 ಹರ್ಟ್ಸು, 90 ಹರ್ಟ್ಸಿಗೆ ಆಟೋಮೆಟಿಕಾಗಿ ಸ್ವಿಚ್ ಆಗುತ್ತೆ. ಸೊ ಒಂದು ಒಳ್ಳೆ ವಿಷಯ ಅನ್ನಿಸ್ತು. ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಇರುವಂಥದ್ದು ಆಯಿತಾ. ಸೊ ಅಂದರೆ ತುಂಬ ಸ್ಮೂತ್ ಫೀಲ್ನ ಕೊಡುತ್ತೆ, ಟಚ್ ತುಂಬ ರೆಸ್ಪಾನ್ಸ್ ತುಂಬ ಸಖತ್ತಾಗಿರುತ್ತೆ. ಪಟ್ ಕ್ಲಿಕ್ ಮಾಡಿದ ಪಟ್ ಅಂತ ಓಪನ್ ಆಗುತ್ತೆ. ಸೊ ಆ ರೀತಿ ಗೇಮ್ ಮಾಡಬೇಕಾದ್ರೆ ನಿಮ್ಗೆ ಆ ಒಂದು ಫೀಲ್ ಚೆನ್ನಾಗಿರುತ್ತೆ ಆಯಿತಾ. ಮತ್ತು ಒಂದು ಲೆವೆಲಿಗೆ ವ್ಯೂಯಿಂಗ್ ಆ್ಯಂಗಲ್ ಕೂಡ ಪರವಾಗಿಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಅಂತ ಅನ್ನಿಸ್ತು. ನಿಮ್ಮ ಅಮೂಲೆಡ್ ಕೊಟ್ಟರೆ ಚೆನ್ನಾಗಿರ್ತದೆ, ಬಟ್ ಸ್ಟಿಲ್ ಈ ಒಂದು ಡಿಸ್ಪ್ಲೇ ಕೂಡ ಚೆನ್ನಾಗಿದೆ ಒಟ್ಟಿಗೆ. ನಿಮ್ಗೆ ಅಂಥ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಎಷ್ಟೋ ಜನಕ್ಕೆ IPS ಅಮೂಲೆಡ್ ಎರಡು ಪಕ್ಕ ಇಟ್ಟರೆ ಗೊತ್ತಾಗಲ್ಲ ಮೋಸ್ಟ್ ಆಫ್ ದ ಜನಕ್ಕೆ ಯಾವ್ದು IPS ಯಾವ್ದು ಅಮೂಲೆಡ್ ಅಂತ.
ಈ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನ್ ಸದ್ಯಕ್ಕೆ ಅಪ್ ಟು 6GB ರ್ಯಾಮ್ನ ವೇರಿಯಂಟ್ ತನಕ ಇದೆ ಮತ್ತು ಸ್ಟೋರೇಜ್ನಲ್ಲಿ 128GB ಮ್ಯಾಕ್ಸ್ ವೇರಿಯಂಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್, ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜ್ಗೆ, ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಓಕೆ ಅಂತ ಈ ಒಂದು ಪ್ರೈಸ್ ರೇಂಜಿಗೆ ಅವ್ರು ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಯೂಶಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಸ್ಟೋರೇಜ್ ಮತ್ತು ರ್ಯಾಮ್ ಟೈಪ್ ನಿಮಗೆ ಸಿಗುತ್ತೆ. ಸೊ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು. ಮತ್ತು 2GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು, ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡಿಕೊಡುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಹೊಸ ಪ್ರೊಸೆಸರ್ MediaTek ಇಂದು Helio G99 ಪ್ರೊಸೆಸರ್ ಆಯಿತಾ. ನಿಮಗೆ ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟೇ ಪವರ್ನ ಹೊಂದಿರುವಂಥ 5G ಪ್ರೊಸೆಸರ್ ಕೂಡ ಸಿಗುತ್ತೆ, ಇದೇ ಪ್ರೈಸ್ ರೇಂಜ್ಗೆ ಸಿಗ್ತವಾಯ್ತಾ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜ್ಗೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3,60,000 3,70,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಡೇ ಟು ಟಾಸ್ಕ್ ಮಾಡೋದಕ್ಕೆ ತೊಂದರೆ ಇಲ್ಲ ಆಯಿತಾ. ಸೊ ಒಂದು ಒಳ್ಳೆ ಪ್ರೊಸೆಸರ್, ಈ ಒಂದು ಬೆಲೆಗೆ ನಿಮಗೆ ಕಾಂಪ್ರಮೈಸ್ ಮಾಡಿಲ್ಲ ಅವರು. ಸೊ ಒಂದು ಒಳ್ಳೆ ಪ್ರೊಸೆಸರ್ನ ಈ ಒಂದು ಪ್ರೈಸ್ ರೇಂಜಿಗೆ ಹಾಕಿದ್ದಾರೆ. ಬಟ್ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳಲ್ಲಿ ನಿಮಗೆ 5G ಬರುತ್ತೆ. 5G ಅವಶ್ಯಕತೆ ಇದೆಯಾ ಹಂಗಂತ 5G ಬಂದ ತಕ್ಷಣ 4G ಎಲ್ಲೂ ಹೋಗಲ್ಲ. ನೀವು ಆರಾಮಾಗಿ ಮುಂದಿನ 4-5 ವರ್ಷ 4Gಯನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ 5G ಬೇಕೇ ಬೇಕು ಅಂತಂದರೆ ನೋಡಿ ಬೇರೆ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಒಟ್ಟಿಗೆ ಪ್ರೊಸೆಸರ್ ಮಾತ್ರ ಸೂಪರ್ ಆಗಿದೆ, ಪವರ್ಫುಲ್ ಪ್ರೊಸೆಸರ್, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ ಮತ್ತು ಆಲ್ಮೋಸ್ಟ್ ಎಲ್ಲ ಗೇಮು ಕೂಡ ಒಂದು ಲೆವೆಲ್ಲಿಗೆ ಸ್ಮೂತಾಗೇ ಪ್ಲೇ ಆಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರ್. ಇದು ಸ್ಯಾಮ್ಸಂಗ್ ಸೆನ್ಸರ್ ಆಯಿತಾ, ಐಸೋಸೆಲ್ JN1 ಸೆನ್ಸಾರ್ ಅಂತ. ಸೊ ಇದು ತೆಗೆಯುವಂಥ ಫೋಟೋ ಸಖತ್ ಇಂಪ್ರೆಸ್ ಮಾಡಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ನಾನು ಇಂಡೋರ್ ಔಟ್ಡೋರ್ ಎರಡು ಶಾಟ್ ತೆಗೆದಂಗೆ ಒಂದು ಹೆವಿ ಒಳ್ಳೆ ಕ್ಲಾರಿಟಿಯ ಫೋಟೋ ತೆಗೆಯುತ್ತೆ. ಔಟ್ಡೋರ್ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡಿದೆ, ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಂಡೋರ್ ಕೂಡ ಅಷ್ಟೇ, ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ರೀಟೇನ್ ಆಗಿದೆ, ಸಖತ್ತಾಗಿರುವಂಥದ್ದು, ಹೆವಿ ಇಂಪ್ರೆಸ್ ಮಾಡ್ತು. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಅದನ್ನು ಬಿಟ್ಟು ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ರೆ ಮಾಡೋಕ್ಕೆ ಕೆಲಸ ಇಲ್ಲ ಆಯಿತಾ. 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸು, 2 ಮೆಗಾಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸಾರ್. ಸೊ ಎರಡೂ ಕೂಡ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಸುಮ್ಮನೆ ಏನೋ 2 ಎಕ್ಸ್ಟ್ರಾ ಹಾಕೋಣ ಸೆನ್ಸಾರ್ನ ಅಂದ್ಬಿಟ್ಟು. ಡೆಪ್ತ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ. ಮ್ಯಾಕ್ರೋ ಅಷ್ಟೊಂದು ಮ್ಯಾಕ್ರೋ ಇದೆ ಅಂತ ಅನಿಸಿಲ್ಲ ನನಗೆ, ಬಟ್ ಅದನ್ನು ತೋರಿಸ್ತದೆ ನಿಮಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಯೂಶ್ವಲಿ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ ಎಲ್ಲರೂ ಕೂಡ 16 MP ಎಲ್ಲ ಕೊಡ್ತಾರೆ, ಇವರು ಕೊಡ್ಬೋದಾಗಿತ್ತು. ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ, ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಝೂಮ್ ಮಾಡಿದಾಗ ಡೀಟೇಲ್ಸ್ ರೀಟೇನ್ ಆಗೋದಿಲ್ಲ, ಅದೊಂದು ಬೇಜಾರಾಯ್ತು ನನಗೆ. ಅದನ್ನು ಬಿಟ್ಟರೆ ಪರವಾಗಿಲ್ಲ ಅಂತೀನಿ. ಫ್ರಂಟ್ ಕ್ಯಾಮ್ರಾ ಕ್ರೇಜ್, ಇದಕ್ಕಿಂತ ಒಳ್ಳೆ ಫ್ರಂಟ್ ಕ್ಯಾಮ್ರಾ ಇರುವಂಥ ಫೋನ್ಗಳನ್ನ ನೋಡಿದ್ದೀನಿ, ಕೊಡ್ಬೋದಾಗಿತ್ತು ಇವರು. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ, ಅಷ್ಟೇ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ಒಂದು ಲೆವೆಲ್ಲಿಗೆ ಫಾಸ್ಟಾಗಿ ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಡಿಲೇ ಇದೆ ಅನ್ನಿಸ್ತಾ ಇದೆ ನನಗೆ. ನೋಡ್ತಾ ಇದ್ದೀರಾ, ಹತ್ತಿರ ಒಂದು ಅರ್ಧ ಸೆಕೆಂಡ್ ಡಿಲೇ ಇರ್ಬೋದು. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಫಿಂಗರ್ ಪ್ರಿಂಟಿಗಿಂತ ಇದೇ ಫಾಸ್ಟ್ ಆಗಿದೆ ಅನ್ನಿಸ್ತದೆ ನನಗೇನು. ಸೂಪರ್, ತುಂಬ ಫಾಸ್ಟ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 22.5 ವ್ಯಾಟ್ನ ಚಾರ್ಜರ್ ಕೊಟ್ಟಿದೆ. ಆದರೆ ಈ ಒಂದು ಫೋನ್ ಕೇವಲ 18 ವ್ಯಾಟ್ನ ಸಪೋರ್ಟ್ ಮಾಡುತ್ತೆ. ಈ ಒಂದು ಬೆಲೆಗೆ ಕೆಲವೊಂದು ಫೋನ್ 33 ವ್ಯಾಟ್ ಸಪೋರ್ಟ್ ಆಗುವಂಥವು ಇದ್ದಾವೆ. ಇವರು ಕೊಡ್ಬೋದಾಗಿತ್ತು 18 ವ್ಯಾಟ್, ಸ್ವಲ್ಪ ಒಂದು ಲೆವೆಲಿಗೆ ಇತ್ತೀಚೆಗೆ ಸ್ಲೋ ಅಂತಲೇ ಅನ್ಬೋದು. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಆದರೆ ಸ್ಟೀರಿಯೋ ಸ್ಪೀಕರ್ ಕೂಡ ಕೊಡ್ಬೋದಾಗಿತ್ತು. MI ಫೋನಲ್ಲಿ 12-13 ಸಾವಿರ ರೂಪಾಯಿಗೆಲ್ಲ ಸ್ಟೀರಿಯೋ ಸ್ಪೀಕರ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ, ಕೊಟ್ಟಿಲ್ಲ. ಬಟ್ ಸ್ಟಿಲ್ ಕ್ಲಾರಿಟಿ ಮತ್ತು ಒಂದು ವಾಲ್ಯೂಮ್ ಸೌಂಡು ತುಂಬ ಚೆನ್ನಾಗಿ ಬರುತ್ತೆ ಒಟ್ಟಿಗೆ. ಇನ್ನು ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12ನ ಬೇಸ್ ಮಾಡಿ ಆಗ್ತಿರುವಂಥ MIU ಇರುವಂಥದ್ದು ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿ. ಒಂದು MIU ಹೆವಿ ಥೀಮ್ಡು OS ಆಯಿತಾ. ಕೆಲವೊಂದು ಬೇಡಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ನನಗೇನೋ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಕೆಲವು ಜನಕ್ಕೆ ಇದು ಇಷ್ಟ ಆಗ್ಬೋದೇನೋ, ನನಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಒಂದು OS. ಬಟ್ ಸ್ಟಿಲ್ ಆ್ಯಂಡ್ರಾಯ್ಡ್ 12 ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ. ಇವ್ರು ಯೂಶ್ವಲಿ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ 1-2 ವರ್ಷ, ಬಟ್ ಸ್ವಲ್ಪ ನಿಧಾನಕ್ಕೆ ಕೊಡ್ತಾರೆ ಅಷ್ಟೇ. ಐ ಹೋಪ್ 2 ವರ್ಷ ಅಟ್ಲೀಸ್ಟ್ ಕೊಡ್ತಾರೆ ಇವರು ಅಂತ, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ನಿಮಗೆ ಬ್ಲೂಟೂತ್ 5.1 ಸಿಗ್ತಾ ಇರುವಂಥದ್ದು, ಜೊತೆಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇದೆ. ಮತ್ತು ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಸಿಗೋದಿಲ್ಲ.
ಮತ್ತು ವೈಡ್ ವೈನ್ L1 ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ನೆಟ್ಫ್ಲಿಕ್ಸಲ್ಲಿ HD ಕಂಟೆಂಟ್ ನೀವು ಪ್ಲೇ ಮಾಡಬಹುದು, ಸೂಪರ್ ವಿಷಯ. ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಇದಕ್ಕೆ ಹಾಕಿದರೆ, ಜೊತೆಗೆ IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಆರಾಮಾಗಿ ನಿಮ್ಮ ಟಿವಿಯನ್ನು ಈ ಒಂದು ಫೋನ್ ಮುಖಾಂತರನೇ IR ರಿಮೋಟ್ ರೀತಿ ಯೂಸ್ ಮಾಡ್ಕೊಬೋದು. ಸೊ ಸೂಪರ್ ವಿಷಯ. ಸೊ ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸು. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನ್ನ ಈ ಒಂದು ಪ್ರೈಸ್ನೊಂದಿಗೆ ಇನ್ ಕೇಸ್ ಒಂದು 14,000 ಪ್ರೈಸ್ನೊಂದಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮಗೆ 4G ಫೋನ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ 5G ಫೋನ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಪರ್ಫಾರ್ಮೆನ್ಸ್ ವೈಸು ಈ ಒಂದು ಫೋನ್ ಚೆನ್ನಾಗಿದೆ. ಡಿಸ್ಪ್ಲೇ ಅಮೋಲೆಡ್ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. IPS ಕೊಟ್ಬಿಟ್ಟು 90 Hz ಕೊಟ್ಟಿದ್ದಾರೆ, ಕಾಂಪನ್ಸೇಟ್ ಮಾಡಿದ್ದಾರೆ. ಪಂಚೋಲ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ರ್ಯಾಮ್ ಸ್ಟೋರೇಜ್ ಸೂಪರ್ ಆಗಿದೆ, ಕಾಂಪ್ರಮೈಸ್ ಮಾಡಿಲ್ಲ. ಕ್ಯಾಮ್ರಾ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಓಕೆ, ರೇರ್ ಕ್ಯಾಮ್ರಾ ಅಂತೂ ಬೆಂಕಿ ಇದೆ. ಮತ್ತು ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಓಕೆ, ಆಯಿತಾ. ಸೊ ನಿಮಗೆ ಅವಶ್ಯಕತೆ ಇರುವಂಥ ಫೀಚರು ಇದರಲ್ಲಿ ಇದೆಯಾ ಒಂದ್ಸಲ ಯೋಚನೆ ಮಾಡಿ ನೋಡಿ. ನನಗೇನೆ ಒಂದು ಪ್ರೈಸ್ ರೇಂಜಿಗೆ ನೀವು ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಇದೆ, ಕೆಲವೊಂದು ಸ್ಪೆಸಿಫಿಕೇಶನ್ ಇಷ್ಟೇ ಇರುತ್ತೆ, ಕೆಲವೊಂದನ್ನು ಆ ಫೋನ್ ಕಡಿಮೆ ಮಾಡಿರುತ್ತೆ, ಕೆಲವೊಂದನ್ನು ಈ ಫೋನ್ ಕಡಿಮೆ ಮಾಡಿರುತ್ತೆ, ಆ ರೀತಿ ಬ್ಯಾಲೆನ್ಸ್ ಮಾಡಿರ್ತಾರೆ, ಆಯಿತಾ. ಸೊ ಒಂದು ಆಪ್ಷನ್ ಆಗ್ಬೋದು, ಆಯಿತಾ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಲ್ಲ, ಒಂದು ಆಪ್ಷನ್ ಆಗಬಹುದು ನಂಗೆ ಅನ್ನಿಸ್ತಂಗೆ ಒಂದು ಫೋನ್. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ